ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ ಶತ್ರುಗಳ ಬಾಯ್ಕಟ್ಟು ಮಾಡುವಂತಹ ಒಂದು ಪವರ್ಫುಲ್ ಯಂತ್ರದ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಯಂತ್ರವು ನಿಮ್ಮ ಶತ್ರುಗಳು ಯಾರಿರ್ತಾರೆ, ನಿಮ್ಮ ಮೇಲೆ ಸಮಾಜದಲ್ಲಿ ಯಾರು ಕೆಟ್ಟದಾಗಿ ಮಾತನಾಡುತ್ತಾ ನಿಮಗೆ ಹಿಂಸೆಗಳನ್ನು, ತೊಂದರೆಗಳನ್ನು, ಕಿರುಕುಳವನ್ನು ಯಾರು ನೀಡ್ತಿರ್ತಾರೆ ಅಂಥವರ ಬಾಯನ್ನು ಇದು ಕಟ್ ಮಾಡುತ್ತೆ ಈ ಒಂದು ಯಂತ್ರ. ಅಂದರೆ ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿದರೆ ಸಾಕು, ಏನಾಗುತ್ತೆ, ಅವರ ಎದೆಯಲ್ಲಿ ನಡುಕ ಅನ್ನೋದು ಉಂಟಾಗುತ್ತೆ, ಭಯ ಅನ್ನೋದಾಗುತ್ತೆ. ನಿಮ್ಮ ಮೇಲಿನ ಕೆಟ್ಟ ಆಲೋಚನೆಗಳು ಏನಾಗುತ್ತೆ, ಸಂಪೂರ್ಣವಾಗಿ ನಾಶ ಅನ್ನೋದು ಆಗುತ್ತೆ. ಅವರು ಏನಾಗ್ತಾರೆ, ಸ್ತಂಭನಗೊಳ್ತಾರೆ ನಿಮ್ಮನ್ನು ನೋಡಿದರೆ. ಯಾರು ನಿಮ್ಮ ಮೇಲೆ ಪದೇ ಪದೇ ಜಗಳಕ್ಕೆ ಬರ್ತಿರ್ತಾರೆ, ಯಾರು ನಿಮ್ಮ ಮೇಲೆ ದ್ವೇಷವನ್ನು ಇಟ್ಟು ನಿಮ್ಮನ್ನು ಹೊಡಿಬೇಕು ಅಥವಾ ಏನಾದರೂ ಹಿಂಸೆ ಮಾಡಬೇಕು ಅಥವಾ ಸಾಯಿಸಬೇಕು ಅಂತ ಯಾರು ನಿಮ್ಮ ಮೇಲೆ ಸ್ಕೆಚ್ಚನ್ನು ಹಾಕಿರ್ತಾರೆ ಅಂಥವರನ್ನು ಇದು ಏನು ಮಾಡುತ್ತೆ, ಸ್ತಂಭನ ಮಾಡುತ್ತೆ. ಸಂಪೂರ್ಣವಾಗಿ ಏನು ಮಾಡುತ್ತೆ, ಅವರ ಒಂದು ಮೈಂಡ್ ಸೆಟ್ಟನ್ನು ಇದು ಚೇಂಜ್ ಅನ್ನೋದು ಮಾಡುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ಯಂತ್ರ ಇದು. ಈ ಒಂದು ಯಂತ್ರವನ್ನು ನೀವು ಏನು ಮಾಡಬೇಕು, ಮಂಗಳವಾರ ಇಲ್ಲಾಂದರೆ ಶನಿವಾರ ದಿನ ಪಂಚಲೋಹದ ತಗಡನ್ನು ತೆಗೆದುಕೊಂಡು, ಮೊದಲು ಪಂಚಲೋಹದ ತಗಡನ್ನು ನೀವು ಸ್ವಲ್ಪ ಕಾಯಿಸಬೇಕು, ಬೆಂಕಿಗೆ ಕಾಯಿಸಿಕೊಂಡು ಏನು ಮಾಡಬೇಕು, ಕಬ್ಬಿಣದ ಮೊಳೆಯ ಸಹಾಯದಿಂದ ನೀವು ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ಪಂಚಲೋಹದ ತಗಡಿನ ಮೇಲೆ ರಚನೆಯನ್ನು ಮಾಡಬೇಕು. ದಕ್ಷಿಣ ದಿಕ್ಕಿಗೆ ನೀವು ಮುಖ ಮಾಡಿ ಕುಳಿತುಕೊಂಡು ಈ ಒಂದು ಯಂತ್ರವನ್ನು ರಚನೆ ಮಾಡಿ, ಆ ತಗಡಿನ ಮುಂದುಗಡೆ ಭಾಗದಲ್ಲಿ ಯಂತ್ರವನ್ನು ಬರೆದು ಹಿಂದುಗಡೆ ಭಾಗದಲ್ಲಿ ಯಾರ್ಯಾರು ನಿಮಗೆ ತೊಂದರೆಗಳನ್ನು ಕೊಡ್ತಿರ್ತಾರೆ, ಯಾರ್ಯಾರು ನಿಮಗೆ ಕಿರುಕುಳಗಳನ್ನು ಕೊಡ್ತಿರ್ತಾರೆ ಅಂಥವರ ಹೆಸರುಗಳನ್ನು ನೀವು ಬರಿಬೇಕು. ಬರೆದಾದ ಮೇಲೆ ಏನು ಮಾಡಬೇಕು, ಬಾಯ್ಕಟ್ಟು ಮಂತ್ರದಿಂದ ನೀವು 108 ಬಾರಿ ಅಭಿಮಂತ್ರಿಸಬೇಕು. ಆ ಒಂದು ತಗಡಿಗೆ ಅಭಿಮಂತ್ರಿಸಿ, ನೀವು ಏನಾದರೂ ತಾಂತ್ರಿಕರಾಗಿದ್ದರೆ ನಿಮ್ಮಲ್ಲಿ ಇರುವಂತಹ ಮೂಲಿಕೆಗಳು ಅಂದರೆ ಎತ್ತಿನ ನಾಲಿಗೆ ಅಥವಾ ತಲೆಕುಗ್ಗ, ಮಯೂರಶಿಖಿ, ಈ ಥರ ಮೂಲಿಕೆಗಳು ಏನಾದರೂ ಇದ್ದರೆ ಅದರ ಒಳಗಡೆ ಹಾಕಿ ನೀವು ಏನು ಮಾಡಬೇಕು, ಯಂತ್ರವನ್ನು ನೀವು ಧರಿಸಿದ್ದೇ ಆದರೆ ಪವರ್ಫುಲ್ಲಾಗಿ ಕೆಲಸ ಅನ್ನೋದು ಮಾಡುತ್ತೆ. ಒಂದು ವೇಳೆ ಮೂಲಿಕೆ ಇಲ್ಲಾಂದರೂ ಸಹ ನೀವು ಬಾಯ್ಕಟ್ಟು ಮಂತ್ರದಿಂದ ಚೆನ್ನಾಗಿ ಅಭಿಮಂತ್ರಿಸಿ ನೀವು ನಿಮ್ಮ ಹತ್ರ ಧರಿಸಿದ್ದೇ ಆದರೆ, ನೀವು ಧಾರಣೆ ಮಾಡಿದ್ದೇ ಆದರೆ ನಿಮ್ಮನ್ನು ನೋಡಿದರೆ ಸಾಕು, ನಿಮ್ಮ ಶತ್ರುಗಳು ಏನು ಮಾಡ್ತಾರೆ, ತಲೆಬಾಗಿ ನಡೆಯುತ್ತಾರೆ. ಅವರ ಬಾಯ್ಕಟ್ಟು ಅನ್ನೋದು ಸಂಪೂರ್ಣವಾಗಿ ಆಗುತ್ತೆ. ಅಷ್ಟೊಂದು ಪವರ್ಫುಲ್ಲಾಗಿರುವಂತಹ ಯಂತ್ರ ಇದು. ಯಾರಿಗೆ ಅವಶ್ಯಕತೆ ಇದೆ ಅಂಥವರು ಈ ಒಂದು ಯಂತ್ರವನ್ನು ನಾನು ಹೇಳುವ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೆ ತುಂಬ ಅಂದರೆ ತುಂಬಾ ಸಹಾಯ ಅನ್ನೋದು ಆಗುತ್ತೆ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ತಿಳಿದುಕೊಳ್ಳಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.